ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ಆತ್ಮಸ್ವರೂಪನಾದ ದೇವರ, ಸೃಷ್ಟಿಕರ್ತನಾದ ದೇವರ, ರಕ್ಷಕನಾದ ದೇವರ, ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಯುತ್ತಿರುವ ಎಲ್ಲ ಕಾಲದಲ್ಲಿಯೂ ಎಲ್ಲ ವೇಳೆಯಲ್ಲಿಯೂ ಸ್ತುತಿಗೆ ಪಾತ್ರನಾದ ದೇವರ ವಾಕ್ಯವನ್ನು ಆಲಿಸೋಣ ಪ್ರಿಯರೇ. ಈ ದಿನ ನಾವು ಆಲಿಸಲಿರುವ ದೇವರ ಜೀವವುಳ್ಳ, ಕಾರ್ಯ ಮಾಡುವ, ಹೃದಯವನ್ನು ಶುದ್ಧೀಕರಿಸುವ ದೇವರ ಪರಿಶುದ್ಧ ಆತ್ಮವನ್ನು ದಯಪಾಲಿಸಿ ದೇವರ ಮಕ್ಕಳ ಮಾರ್ಗದಲ್ಲಿ ಬೆಳಕಿನ ಲೋಕಕ್ಕೆ, ಸ್ವರ್ಗಕ್ಕೆ, ಪರಲೋಕಕ್ಕೆ ನಡೆಸುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ. ಸಮಯ, ಅದು ಪ್ರಿಯರೇ, ಕಾಲ ಅಥವಾ ಸಮಯದ ಕುರಿತು ದೇವರ ವಾಕ್ಯ ಏನು ಎಚ್ಚರಪಡಿಸುತ್ತಿದೆ? ಮನುಷ್ಯ ಕುಲವನ್ನು, ದೇವರ ಭಕ್ತರನ್ನು, ದೇವರ ವಿಶ್ವಾಸಿಗಳನ್ನು, ಅದು ಪ್ರಿಯರೇ. ಸಮಯದ ಕುರಿತು ದೇವರ ವಾಕ್ಯ ಭಾಗದ ಮುಖಾಂತರ ನಾವು ದೇವರ ಜ್ಞಾನವನ್ನು, ಪ್ರೀತಿಯನ್ನು, ಶಕ್ತಿಯನ್ನು, ಎಚ್ಚರಿಕೆಯನ್ನು, ಜಾಗೃತಿಯನ್ನು ಕೇಳಿಕೊಳ್ಳೋಣ ಪ್ರಿಯರೇ. ಅದಕ್ಕೆ ಮೊದಲು ನಾವು ದೇವರ ಆತ್ಮನ ಸಹಾಯ, ಶಕ್ತಿ, ಅರ್ಥ ಮಾಡಿಕೊಳ್ಳುವ ಕೃಪೆ, ಬುದ್ಧಿಗಾಗಿ ಪ್ರಾರ್ಥಿಸೋಣ ಪ್ರಿಯರೇ. ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ಕೇಳುವಂಥ ಈ ದೇವರ ಜೀವಂತ ವಾಕ್ಯಗಳು ಫಲಿಸುವಂತೆ, ದುಷ್ಟನೆತ್ತಿಕೊಂಡು ಹೋಗದಂತೆ 100ಕ್ಕೆ 100 ಫಲಿಸುವಂತೆ ಪ್ರಭು ಆತ್ಮ ನಮಗೆ ಸಹಾಯ ಮಾಡುವಂತೆ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಕಾಲ ನಿರ್ಮಿಸದ ದೇವರೇ, ಹೌದು ಪ್ರಭುವೇ, ಎಲ್ಲ ಕಾಲದಲ್ಲಿ ಎಲ್ಲ ವೇಳೆಯಲ್ಲಿ ಸ್ತುತಿಗೆ ಪಾತ್ರನಾದ ದೇವರೇ, ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತ ದೇವರೇ, ಆದುದೆಲ್ಲವೂ ನಿಮ್ಮಿಂದ, ನಿಮಗಾಗಿ, ನಿಮಗೋಸ್ಕರ ಮುಂದುವರಿಯುತ್ತದೆ ತಂದೆ. ಹೌದು ಪ್ರಭುವೇ, ನಿಮ್ಮ ರೂಪದಲ್ಲಿ ಉಂಟು ಮಾಡಿದ ನಿಮ್ಮ ಮನುಷ್ಯ ಮಕ್ಕಳಾದ ನಾವು ನಿಮ್ಮ ಸಮಯದಲ್ಲಿ ಹೆಚ್ಚಿಸಲ್ಪಡುತ್ತೇವೆ. ಆದ ಕಾರಣ ನಿಮ್ಮ ಬಲವಾದ ಹಸ್ತದ ಕೆಳಗೆ ದೀನರಾಗಿ, ಪರಾಕ್ರಮ ಹಸ್ತ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಜೀವಿಸುವಂತೆ, ನಿಮ್ಮ ವಾಕ್ಯದ ಪ್ರಕಾರ ನಡೆಯುವಂತೆ ತಂದೆ, ನಿಮ್ಮ ಪ್ರಿಯಕುಮಾರ್, ನಮ್ಮ ಪ್ರಭು ರಕ್ಷಕ, ಸತ್ಯದೇವರ ನಿತ್ಯ ಜೀವಾದ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲರನ್ನು ಈ ಸಮಯ ಎನ್ನುವ ವಾಕ್ಯದೊಳಗೆ ಅರ್ಥ ಮಾಡಿಕೊಳ್ಳುವಂತೆ, ನಿಮ್ಮ ಸಮಯದಲ್ಲಿ ನಿಮ್ಮ ವಾಕ್ಯಾನುಸಾರವಾಗಿ ನಡೆದು ನಿಮ್ಮ ಪವಿತ್ರ ಪ್ರಜೆಗಳಾಗಿ, ಸೇವಕರಾಗಿ, ವಿಶ್ವಾಸಿಗಳಾಗಿ ನಡೆಯುವಂತೆ ಅನುಗ್ರಹಿಸಿರಿ. ಹೀಗೆ ಮಾಡಿ ತಂದೆ, ಈ ಸಮಯ ಎನ್ನುವ ವಾಕ್ಯವನ್ನು ಆಲಿಸುತ್ತಿರುವಾಗ ನೀವೇ ನಿಮ್ಮ ಪರಿಶುದ್ಧ ಗ್ರಂಥದ ಜೀವಂತ ವಾಕ್ಯಗಳ ಮುಖಾಂತರ, ದೇವರಾತ್ಮನೇ ನಿನ್ನ ವಾಕ್ಯಗಳ ಮುಖಾಂತರ ನಮ್ಮೆಲ್ಲರ ಹೃದಯದೊಂದಿಗೆ, ಆತ್ಮದೊಂದಿಗೆ, ಬುದ್ಧಿಯೊಂದಿಗೆ, ಶಕ್ತಿಯೊಂದಿಗೆ, ಮನಸ್ಸಿನ ಆಲೋಚನೆಗಳೊಂದಿಗೆ, ಕ್ರಿಯೆ ಕರ್ತವ್ಯಗಳೊಂದಿಗೆ ಮಾತನಾಡಿ ಸಮಯ ಮುಗಿದು ಹೋಗೋದ್ರೊಳಗಾಗಿ, ಈ ಲೋಕ ನಾವು ದಾಟುವುದರೊಳಗಾಗಿ ದೇವರೇ, ನಿಮ್ಮ ಪರಿಶುದ್ಧ ಆತ್ಮನನ್ನು ತುಂಬಿಕೊಳ್ಳುವಂತೆ, ನಿಮ್ಮ ಪರಿಶುದ್ಧ ವಾಕ್ಯದ ಪ್ರಕಾರ ನಡೆಯುವಂತೆ, ನಿಮ್ಮ ಪವಿತ್ರ ಭಯಭಕ್ತಿಯ ಆತ್ಮದಿಂದ ತುಂಬಿಕೊಳ್ಳುವಂತೆ, ನಿಮ್ಮ ಮಕ್ಕಳಾಗಿ ನೂತನ ಸೃಷ್ಟಿಗಳಾಗುವಂತೆ, ಲೋಕವನ್ನು, ಶರೀರವನ್ನು, ಮರಣವನ್ನು, ಭಯವನ್ನು ಜಯಿಸುವಂತೆ, ಪರಲೋಕ ಸೇರುವಂತೆ, ಆನಂದಿಸುವಂತೆ ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರೂ ಅನುಗ್ರಹಿಸುತ್ತಾ ಬರಬೇಕೆಂದು ಹೀಗೆ ಮಾಡಿ ಶಾಂತಿದಾಯಕನಾದ ದೇವರೇ, ಸೈತಾನನನ್ನು, ಅವನೆಲ್ಲ ಕುತಂತ್ರಗಳನ್ನು, ದೂತರನ್ನು ನಮ್ಮ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಸರ್ವಶಕ್ತ ಜೀವ ಸ್ವರೂಪನಾದ ಮಾತನಾಡುವ ತಂದೆಯಾದ ದೇವರೇ, ಜೀಸಸ್ ಕ್ರೈಸ್ಟ್ ನೇಮ್ ವಿ ಪ್ರೇ. ಆಮೇನ್, ಆಮೇನ್. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಈ ದಿನ, ಈ ಸಮಯ ನಾವು ಧ್ಯಾನಿಸಿರುವ ವಾಕ್ಯ ಭಾಗಾಂಶ ಪ್ರೇರೆ ಸಮಯ. ಹೌದು, ಸಮಯ ಬಹಳ ಅಮೂಲ್ಯವಾಗಿದೆ ಪ್ರೇರೆ. ಸಮಯ ಕಳೆದು ಹೋದರೆ ಮತ್ತೆ ಬರುವುದಿಲ್ಲ. ವಸ್ತು ಕಳೆದು ಹೋದರೆ ಸಿಗಬಹುದು. ಹೌದು ಪ್ರೇರೆ. ಸ್ನೇಹಿತರು ಹೋದರೆ ಇನ್ನೊಬ್ಬ ಸ್ನೇಹಿತರು ಸಿಗ್ಬೋದು. ಹೌದು, ಬಟ್ಟೆ ಹೋದರೆ ಇನ್ನೊಂದು ಬಟ್ಟೆ ಅದೇ ರೀತಿಯೊಂದು ಕಲರ್ ತೆಗೆದುಕೊಳ್ಬೋದು. ಆದರೆ ಸಮಯ ಗತಿಸಿ ಹೋಗುತ್ತಿದೆ ಪ್ರೇರೆ. ಹೌದು, ಇದರಿಂದ ನಾವು ಸಮಯ ಎನ್ನುವ ವಾಕ್ಯವನ್ನು ಧ್ಯಾನಿಸೋಣ ಪ್ರೇರೆ, ಪವಿತ್ರ ಜೀವಂತ ವಾಕ್ಯಗಳ ಮುಖಾಂತರ, ಸರ್ವಶಕ್ತಿ ದೇವರ ವಾಕ್ಯಗಳ ಮುಖಾಂತರ. ಅದಕ್ಕೆ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವಾ ನಿನ್ನನ್ನೇ ಸ್ತುತಿಪೇ, ದೇವಾ ನಿನ್ನನ್ನೇ ಸ್ತುತಿಪೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವಾ ನಿನ್ನನ್ನೇ
ಸ್ತುತಿಪೇ ದೇವಾ, ನಿನ್ನನ್ನೇ ಸ್ತುತಿಪೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ. ಜಗಕ್ಕೆಲ್ಲ ನನ್ನ ಭಾಗ್ಯವು ನೀನೇ. ತಂದೆ ದೇವ, ನಮ್ಮ ಭಾಗ್ಯವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ, ನಿನ್ನನ್ನೇ ಸ್ತುತಿಪೇ. ಮಾನವು ನೀನೇ, ಪ್ರಾಣವು ನೀನೇ, ದಾನವು ನೀನೇ. ಯೇಸುವೇ, ನಮ್ಮ ಮಾನವು ನೀನೇ, ಪ್ರಾಣವು ನೀನೇ, ದಾನವು ನೀನೇ. ನನ್ನ ಧ್ಯಾನವು ನೀನೇ. ಕ್ರಿಸ್ತನೇ, ನಮ್ಮ ಧ್ಯಾನವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ, ನಿನ್ನನ್ನೇ ಸ್ತುತಿಪೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ. ಪರಿಶುದ್ಧಾತ್ಮನೇ, ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ. ನನ್ನ ಆಶ್ರಯ ನೀನೇ. ಪೋಷಕನೇ, ನಮ್ಮ ಆಶ್ರಯ ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ, ನಿನ್ನನ್ನೇ ಸ್ತುತಿಪೇ. ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ. ಯೇಸುವೇ, ನಮ್ಮ ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ. ನಮ್ಮ ಉದ್ಧಾರಕ ನೀನೇ. ನಮ್ಮ ಉದ್ಧಾರವು ನೀನೇ ಯೇಸುವೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ, ನಿನ್ನನ್ನೇ ಸ್ತುತಿಪೇ. ಭುವಿಯಲ್ಲಿ ನೀನೇ, ಸ್ವರ್ಗದಲ್ಲಿ ನೀನೇ, ಆನಂದದಿ ನೀನೇ. ಯೇಸುವೇ, ಭುವಿಯಲ್ಲಿ ನೀನೇ, ಸ್ವರ್ಗದಲ್ಲಿ ನೀನೇ, ಆನಂದದಲ್ಲಿ ನೀನೇ. ಕಷ್ಟದಲ್ಲೂ ನೀನೇ ರಕ್ಷಕ, ಕಷ್ಟದಲ್ಲೂ ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ತಂದೆ, ನಿನ್ನನ್ನೇ ಸ್ತುತಿಪೇ. ಕೋಟೆಯು ನೀನೇ, ದುರ್ಗವು ನೀನೇ, ಭದ್ರತೆ ನೀನೇ. ಸಪ ನಮ್ಮ ಕೋಟೆಯು ನೀನೇ, ದುರ್ಗವು ನೀನೇ, ಭದ್ರತೆ ನೀನೇ. ನಮ್ಮ ಒಳ್ಳೆ ಕುರುಬ ನೀನೇ. ಸಪ ನನ್ನ ಒಳ್ಳೆ ಕುರುಬನು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ, ನಿನ್ನನ್ನೇ ಸ್ತುತಿಪೇ. ಸಹಾಯ ನೀನೇ, ಸಂತೋಷ ನೀನೇ, ತೃಪ್ತಿಯು ನೀನೇ. ಪರಿಶುದ್ಧ ಯೇಸುವಿನ ಆತ್ಮನೇ, ಸಹಾಯವು ನೀನೇ, ಸಂತೋಷವು ನೀನೇ, ನಮ್ಮ ತೃಪ್ತಿಯು ನೀನೇ. ನನ್ನ ಶಾಂತಿಯು ನೀನೇ ಕದೇವನೇ. ನಮ್ಮ ಶಾಂತಿಯು ನೀನೇ ಯೇಸುವೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ, ನಿನ್ನನ್ನೇ ಸ್ತುತಿಪೇ. ದೇವಾ, ನಿನ್ನನ್ನೇ ಸ್ತುತಿಪೇ. ಅದು ಪ್ರೇರೆ ಎಲ್ಲ ಕಾಲದ ಎಲ್ಲ ವೇಳೆಯಲ್ಲಿಯೂ
ಸ್ತುತಿಗೆ ಪಾತ್ರನಾಗಿದ್ದಾನೆ ಪ್ರಭು. ಆ ರಕ್ಷಕನನ್ನು ಎಲ್ಲ ಸಮಯದಲ್ಲಿಯೂ ಕೊಂಡಾಡಬೇಕಾಗಿದೆ ಪ್ರೇರೆ. ಹೌದು, ಆತನೇ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಸರ್ವಶಕ್ತನಾಗಿದ್ದಾನೆ. ಆದಿ ಅಂತ್ಯ ಇಲ್ಲದಾತನು, ಆದಿ ಅಂತ್ಯ ಆದಾತನು, ನಮ್ಮೆಲ್ಲರ ಮತ್ತು ಜಗತ್ತಿನ ಬೆಳಕಾದಾತನಾಗಿದ್ದಾನೆ ಪ್ರೇರೆ. ನಮ್ಮೆಲ್ಲರ ಭಾಗ್ಯವು, ನಮ್ಮ ಮಾನವು, ಪ್ರಾಣವು, ದಾನವು, ಧ್ಯಾನವು ತಂದೆ ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರೇರೆ. ತಂದೆ, ತಾಯಿ, ಬಂಧು, ನಿಜವಾದ ಆಶ್ರಯ, ಗಿರಿ, ಆಪದ್ಬಾಂಧವ, ದೇವಕುಮಾರ, ವಾಕ್ಯವಾದ ದೇವರು, ಅದೃಶ್ಯ ದೇವರು, ಸಾದೃಶ್ಯ ರೂಪ, ಕಾಣದ ದೇವರು, ಕಾಣುವ ರೂಪ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಮಾರ್ಗ, ಸತ್ಯ, ಜೀವ ಯೇಸುವೇ ಆಗಿದ್ದಾನೆ ಪ್ರೇರೆ. ಮಾರ್ಗ ಎಂದರೆ ಪರಲೋಕಕ್ಕೆ, ದೇವರ ಬಳಿಗೆ, ಆನಂದದ ಸ್ಥಳಕ್ಕೆ, ಬೆಳಕಿನ ಸ್ಥಳಕ್ಕೆ, ಬಿಡುಗಡೆಯ ಜೀವಿತಕ್ಕೆ, ಹೌದು ಪ್ರೇರೆ, ಪೂರ್ಣ ರಕ್ಷಣೆಗೆ ಪ್ರವೇಶ ಆಗುವುದಕ್ಕೆ ಮಾರ್ಗ ಯೇಸುವೆ. ಸತ್ಯ ಯೇಸುವೆ ಪ್ರೇರೆ. ಅಂಧಕಾರದ ಎಲ್ಲ ಜೀವಿತದಿಂದ ಬಿಡುಗಡೆ ಹೊಂದಲು ಸತ್ಯ ತಿಳಿಯಬೇಕಾಗಿದೆ. ಮತ್ತು ಜೀವ, ದೇವರ ಜೀವದಲ್ಲಿ ಪಾಲ್ಗೊಂಡು ಸುಳ್ಳು ಜೀವದಿಂದ ಬಿಡುಗಡೆ ಹೊಂದಬೇಕಾಗಿದೆ. ಮಾರ್ಗ, ಸತ್ಯ, ಜೀವ ಯೇಸುವೆ. ಭೂಮಿಯಲ್ಲಿ ಯೇಸುವೆ ಪ್ರೇರೆ, ಸ್ವರ್ಗದಲ್ಲಿ ಯೇಸುವೆ, ಆನಂದದಲ್ಲಿ ಕೂಡ ಯೇಸುವೆ. ಹೌದು, ಕೋಟೆ, ದುರ್ಗ, ಭದ್ರತೆ ಯೇಸುವೆ ಆಗಿದ್ದಾನೆ ಪ್ರೇರೆ ನಮ್ಮೆಲ್ಲರಿಗೆ. ಹೌದು, ಒಳ್ಳೆ ಕುರುಬನಾಗಿದ್ದಾನೆ. ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಪ್ರೇರೆ. ಕೂಲಿಯಾರು ಕುರುಬನಾದರೂ ತೋಳ, ಕರಡಿ, ಸಿಂಹ ಬರುತ್ತಲೇ ಈ ಕುರಿಗಳು ನನ್ನವಲ್ಲ, ಕೇವಲ ಕಾಯುವವನು ನಾನು, ಹಣಕ್ಕೆ ಇವುಗಳ ಚಿಂತೆ ನನಗೇಕೆ, ನಿಜವಾದ ಕುರುಬನಿಗೆ ಇರುತ್ತದೆ ಎನ್ನುವಂತೆ ಓಡಿ ಹೋಗುತ್ತಾನೆ ಪ್ರೇರೆ. ಯಾಕಂದರೆ ನಿಜವಾದ ಕುರುಬ ಅಲ್ಲ, ಆತನು ಕುರಿಗಳನ್ನು ತನ್ನ ಮಕ್ಕಳಂತೆ ಸಾಕಲಿಲ್ಲ, ಅದರಿಂದ ಓಡಿ ಹೋಗುತ್ತಾನೆ ಕೂಲಿಯಾರ ಕುರುಬ. ನಿಜವಾದ ಕುರುಬ ನಮಗೋಸ್ಕರ ಪ್ರಾಣ ಕೊಟ್ಟು ಶಿಲುಬೆಯಲ್ಲಿ ಮಕ್ಕಳ ಮರಣ ತನ್ನ ಮೇಲೆ, ಮಕ್ಕಳ ಪಾಪ ಶಾಪದಿಂದ ಹೊರಡುವ ಸೈತಾನನ ಕ್ರೋಶ, ಆಕ್ರೋಶ, ಕೋಪ ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ ಪ್ರೇರೆ. ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಪಾಪ ಕೊಡುವ ಸಂಬಳ ಮರಣದಿಂದ, ಅನಾರೋಗ್ಯದಿಂದ, ಚಿಂತೆಯಿಂದ, ಆತ್ಮಹತ್ಯೆಯಿಂದ, ಸಾಲದಿಂದ, ಹೌದು ಪ್ರೇರೆ, ಪೇಚಾಟದಿಂದ, ಗುಣಗುಟ್ಟುವಿಕೆಯಿಂದ, ಹೌದು ಪ್ರೇರೆ, ಇನ್ನೂ ಅನೇಕ ಕತ್ತಲೆ ಶಕ್ತಿಗಳಿಂದ ಒಳ್ಳೆ ಕುರುಬ ಯೇಸು ತನ್ನ ವಿಶ್ವಾಸವಿಟ್ಟ ಪ್ರತಿಯೊಬ್ಬ ಕುರಿಗಳನ್ನು ತನ್ನ ಪ್ರಾಣ ಕೊಟ್ಟು ಮರಣ ಹೊಂದಿ ಪುನರುತ್ಥಾನ ಆಗುವ ಮೂಲಕ ದೈವಶಕ್ತಿಯಿಂದ ಎಲ್ಲರನ್ನು ತನ್ನೊಂದಿಗೆ ಜೀವಕ್ಕೆ ಎಬ್ಬಿಸಿದ್ದಾನೆ ಪ್ರೇರೆ. ವಿಶ್ವಾಸದಲ್ಲಿ, ಆತ್ಮದಲ್ಲಿ, ದೇಹದಲ್ಲಿ, ಮನಸ್ಸಿನಲ್ಲಿ, ಜೀವಿತವೆಂಬ ಮನೆಯಲ್ಲಿ, ಹೌದು ಪ್ರೇರೆ, ವಿಶ್ವಾಸದಲ್ಲಿ ಭದ್ರತೆ ಆತನೇ ಆಗಿದ್ದಾನೆ. ಸಹಾಯ, ಸಂತೋಷ, ತೃಪ್ತಿ, ಶಾಂತಿ, ಶಾಶ್ವತ ಶಾಂತಿ ಯೇಸು ಆಗಿದ್ದಾನೆ. ಹೌದು ಪ್ರೇರೆ, ನಮ್ಮೆಲ್ಲರ ಸಹಾಯ, ಸಂತೋಷ, ನಿಜವಾದ ತೃಪ್ತಿ ಯೇಸು ಆಗಿದ್ದಾನೆ ಪ್ರೇರೆ. ನನ್ನಲ್ಲಿರೋ ಶಾಂತಿ ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ಶಾಂತಿ ನಿಮಗೆ ಕೊಡುವುದಿಲ್ಲ. ಕಳವಳಗೊಳ್ಳಬೇಡಿರಿ, ಭಯಪಡಬೇಡಿರಿ. ಹೃದಯದಲ್ಲಿ, ತಂದೆಯ ಮನೆಯಲ್ಲಿ, ಪರಲೋಕದಲ್ಲಿ, ನನ್ನ ತಂದೆಯ ಆಸ್ಥಾನದಲ್ಲಿ ಅನೇಕ ಬಿಡಾರಗಳು, ಕೋಣೆಗಳಿವೆ. ಸಿದ್ಧ ಮಾಡಿ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ, ಸಿದ್ಧ ಮಾಡಲು ಹೋಗುತ್ತೇನೆ. ಬಂದು ಕರೆದುಕೊಂಡು ಹೋಗುತ್ತೇನೆ. ನಾನಿರುವಲ್ಲಿ ನೀವಿರಬೇಕು, ಏಕೆಂದರೆ ನೀವು ನನ್ನನ್ನು ಪ್ರೀತಿಸಿ ತಂದೆಯ ಬಳಿಯಿಂದ ಬಂದವನೆಂದು ನೀವು ತಿಳಿದಿರುವುದರಿಂದ ತಂದೆಯೇ ನಿಮ್ಮನ್ನು ಪ್ರೀತಿಸುತ್ತಾನೆ. ಮತ್ತು ನನ್ನ ಸೇವೆ ಮಾಡುವವನು ತಂದೆಗೆ ಇಷ್ಟನಾಗುತ್ತಾನೆ. ತಂದೆ ಅವನನ್ನು ಸನ್ಮಾನ ಮಾಡುತ್ತಾನೆ. ನಾನು ತಂದೆ ಇಬ್ಬರು ಬಂದು ಅವನಲ್ಲಿ ಮನೆ ಮಾಡಿಕೊಳ್ಳುವೆವು ಎಂದು ಹೇಳಿದ್ದಾನೆ ಪ್ರೇರೆ. ಅಂತ ತಂದೆ, ಕುಮಾರ, ಏಕದೇವರಾದ ಯೇಸು ಕ್ರಿಸ್ತನು ಬಂದು ನಮ್ಮಲ್ಲಿ ಬಿಡಾರ ಮಾಡಿಕೊಳ್ಳುವ ಕೃಪೆ, ಕಾಲ, ಸಮಯ ಬೇಗ ಬರಲಿ ಪ್ರೇರೆ. ಅಂತ ಕೃಪೆ ನಮ್ಮೆಲ್ಲರೂ ಪ್ರಭು ಯೇಸು ರಕ್ಷಕ ದಯಪಾಲಿಸಲಿ. ಸತ್ಯದೇವರು ನಿತ್ಯ ಜೀವ. ಹೌದು ಪ್ರೇರೆ, ಈ ದಿನ ಈ ಸಮಯ ನಾವು ಧ್ಯಾನಿಸಿರುವ ವಾಕ್ಯ ಭಾಗ ಅಂಶ ಸಮಯ. ನಾವು ಪವಿತ್ರ ಗ್ರಂಥ ಜಫನ್ಯ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುತ್ತೆ ಪ್ರೇರೆ. ಪ್ರಾಫೆಟ್ ಜಫನ್ಯ ಚಾಪ್ಟರ್ 2 ವರ್ಸ್ 1st ವರ್ಡ್. ಇಲ್ಲಿ ಓದುವುದಾದರೆ 1ನೇ ವಾಕ್ಯ 2ನೇ ವಾಕ್ಯ ಪ್ರೇರೆ. ಜಫನ್ಯ ಪ್ರವಾದಿಯ ಗ್ರಂಥ 1ನೇ ವಾಕ್ಯ 2ನೇ ವಾಕ್ಯ. ಯೆಹೋವನನ್ನು ಶರಣು ಹೋಗಲು ಪ್ರೇರಣೆ. ಪೀಠಿಕೆ. ಯೆಹೋವನನ್ನು ಅಂದರೆ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತನನ್ನು ಮೊರೆ ಹೋಗಲು ಪ್ರೇರಣೆ. ನಾಚಿಕೆಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗಾಗಿ ಯೆಹೋವನ ಉಗ್ರಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ಕಾಲವು ಹೊಟ್ಟಿನಂತೆ, 2ನೇ ವಾಕ್ಯ, ಕಾಲವು ಹೊಟ್ಟಿನಂತೆ ಹಾರಿ ಹೋಗುತ್ತದಲ್ಲ. ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸದ್ಧರ್ಮವನ್ನು ಅಭ್ಯಾಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಹೌದು ಪ್ರೇರೆ,
ದೇವರು ಪ್ರವಾದಿಯ ಮುಖಾಂತರ ಮಾತಾಡುತ್ತಿದ್ದಾನೆ, ಚೆಫನೆ ಪ್ರವಾದಿ ಮುಖಾಂತರ ಏನೆಂದು, ದೇವರನ್ನು ಶರಣು ಹೋಗು ಎಂದು ಜನರಿಗೆ ಹೇಳು ಎಂದು. ಹೌದು, ಯಾವ ಜನರು? ದೇವಜನರು ಅಥವಾ ನಾಶನ ಮಾರ್ಗದಲ್ಲಿರುವವರು. ಹೌದು, ದೇವರೇನು ಇದ್ದಾನೆ ಎಂದು ವಿಶ್ವಾಸುವವರಿಗೆ ಹೇಳು ಎಂದು ಆ ಸತ್ಯ ದೇವರನ್ನು ವಿಶ್ವಾಸುವ ಆ ಚೆಫನ್ಯ ಪ್ರವಾದಿಯನ್ನು ದೇವರ ಭಕ್ತನಿಗೆ ಹೇಳುತ್ತಿದ್ದಾನೆ ದೇವರನ್ನು ಶರಣ ಹೋಗಲು ಹೇಳು ಜನರಿಗೆ ಎಂದು. ಆಗ ಚೆಫನ್ಯ ಪ್ರವಾದಿ ಹೇಳುತ್ತಿದ್ದಾನೆ ಪ್ರೇರೆ, ನಾಚಿಕೆಗೇಡಿಯ ಜನಾಂಗದವರಿಗೆ ತೀರ್ಪು ಫಲಿಸುವುದರೊಳಗಾಗಿ. ಹೌದು ಪ್ರೇರೆ, ದೇವರು ಕೊಟ್ಟ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳದೆ ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಒದ್ದುಕೊಳ್ಳುವುದರಲ್ಲಿ, ನಾಟುವುದರಲ್ಲಿ, ಮನೆ ಕಟ್ಟಿಕೊಳ್ಳುವುದರಲ್ಲಿ, ಮದುವೆ ಮಾಡಿಕೊಳ್ಳುವುದರಲ್ಲಿ, ಕೊಡುವುದರಲ್ಲಿ, ಬಿತ್ತುವುದರಲ್ಲಿ, ಕೊಯ್ಯುವುದರಲ್ಲಿ ಮಗ್ನ ಆಗಿದ್ದಾರೆ. ಆದ್ದರಿಂದ ಆ ದಿನ ತೀರ್ಪು ಫಲಿಸುವುದರೊಳಗಾಗಿ, ಯೇಸು ಕ್ರಿಸ್ತನ ಎರಡನೇ ಆಗಮನ ಬರುವುದರೊಳಗಾಗಿ, ನೀವು ದೇವರ ಉಗ್ರ ಕೋಪ ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ಆ ತಂದೆಯಾದ ದೇವರ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಕೂಡಿಕೊಳ್ಳಿರಿ. ಕಾಲ ಒಟ್ಟಿನಂತೆ ಹಾರಿ ಹೋಗುತ್ತದಲ್ಲ. ಯೇಸು ಕ್ರಿಸ್ತನ ಎರಡನೇ ಸಾರಿ ಬರುವಾಗ ಮುನ್ಸೂಚನೆ ಹೇಳಿದ್ದಾನೆ ಶಿಷ್ಯರಿಗೆ, ದೇವಕುಮಾರನು, ಮನುಷ್ಯಪುತ್ರನು, ನರಪುತ್ರನು ಎರಡನೇ ಸಾರಿ ಆಗಮಿಸುವಾಗ ಹೇಗಿರುತ್ತದೆ ಈ ಲೋಕದ ಸ್ಥಿತಿ ಅಂದರೆ, ನೋಹನ ಕಾಲದಲ್ಲಿದ್ದಂತೆ, ಲೋಟನ ದಿನಗಳಲ್ಲಿದ್ದಂತೆ ಇರುವುದು. ಆ ನೋಹನ ಕಾಲದಲ್ಲಿ ನೋಹ 530 ವರ್ಷ ಆದಾಗ ಆತನು 100 ವರ್ಷಗಳು ಸುವಾರ್ತೆ ಹೇಳುತ್ತಾನೆ. ಏನೆಂದರೆ, ಜಲಪ್ರಳಯ ಆಗಲಿದೆ, ಆಕಾಶದಿಂದ ಮಳೆ 40 ದಿನ ಹಗಲು ರಾತ್ರಿ ಬರಲಿದೆ, ದೇವರು ಲೋಕದ ಎಲ್ಲವನ್ನು ನಾಶ ಮಾಡಲಿದ್ದಾನೆ, ಬಂದು ಈ ಹಡಗಿನೊಳಗೆ ಪ್ರವೇಶ ಮಾಡಿರಿ ಎಂದು ದೇವರು ನನಗೆ ಹೇಳಿದ್ದಾನೆ. ಈ ಹಡಗಿನೊಳಗೆ ಪ್ರವೇಶ ಆಗಿದ್ದು ಮಾತ್ರ ಬದುಕುಳಿಯುತ್ತದೆ, ಎಲ್ಲವೂ ನಾಶವಾಗುತ್ತದೆ. ಪ್ರಾಣಿ ಸೃಷ್ಟಿ, ಪಕ್ಷಿಗಳು, ಎಲ್ಲ ಗುಡ್ಡ ಬೆಟ್ಟಗಳ ಸಮೇತ ಎಲ್ಲ ಜನರನ್ನು ನಾಶ ಮಾಡುತ್ತಿದ್ದಾನೆ ಎಂದು ಹೇಳಿದ್ದಾನೆ. ಬನ್ನಿರಿ ಎಂದು ಹೇಳಿದಾಗ 100 ವರ್ಷ ಆ ಹಡಗನ್ನು ಸಿದ್ಧ ಮಾಡಿ ಹೇಳುತ್ತಿರುವಾಗ ಜನರು ನಕ್ಕರು ಪ್ರೇರೆ, ಅವಿಶ್ವಾಸಪಟ್ಟರು, ಈತನಿಗೆ ಹುಚ್ಚನಾಗಿದ್ದಾನೆ ಎನ್ನುವ ರೀತಿಯಲ್ಲಿ ಆತನು ನೋಡಿದರು. ಆದರೆ ಯೇಸು ಹೇಳ್ತಾನೆ, ಅದೇ ರೀತಿ ಈಗಿನ ಕಾಲದಲ್ಲಿ ಕೂಡ ಯೇಸು ಕ್ರಿಸ್ತನ ಎರಡನೇ ಸಾರಿ ಬರಲಿದ್ದಾನೆ. ನಾಶ ಆಗಲು ಹೊರಟಿದೆ ಈ ಲೋಕ. ಸೂರ್ಯನು ಕಪ್ಪಾಗುತ್ತಾನೆ, ಚಂದ್ರನು ರಕ್ತಮಯವಾಗುತ್ತಾನೆ, ಆಕಾಶದಿಂದ ನಕ್ಷತ್ರಗಳು ಉದುರಿ ಬೀಳುತ್ತವೆ, ಆಕಾಶದ ಶಕ್ತಿಗಳು ಕದಲುತ್ತವೆ ಮತ್ತು ಬೆಂಕಿ ಮಳೆ ಬರಲಿದೆ. ಹೌದು, ಯೇಸು ಕ್ರಿಸ್ತನು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನವರೆಗೆ, ಪೂರ್ವದಿಂದ ಪಶ್ಚಿಮವರೆಗೆ, ಉತ್ತರದಿಂದ ದಕ್ಷಿಣವರೆಗೆ ಮಿಂಚು ಹೊಳೆಯುವ ಮಿಂಚಿನ ಉಪಾಧಿಯಲ್ಲಿ ಆತನ ಪ್ರತ್ಯಕ್ಷತೆ ಇರುತ್ತದೆ. ಎರಡನೇ ಸರಿ ಬರುವಾಗ ಲೋಕದ ಎಲ್ಲ ಜನರು ಆತನನ್ನು ನೋಡುತ್ತಾರೆ, ಎದೆ ಬಡಿದುಕೊಳ್ಳುತ್ತಾರೆ. ಹೌದು ಪ್ರೇರೆ, ಆ ದಿನ ರಕ್ಷಣೆ ದೊರೆಯುವುದಿಲ್ಲ ಪ್ರೇರೆ. ಈಗ ಸಮಯ ಇರುವಾಗಲೇ ಯೇಸುವನ್ನು ನಂಬಬೇಕಾಗಿದೆ. ಆತನೇ ಸೃಷ್ಟಿಕರ್ತನು ಮತ್ತು ಕಾಣದ ದೇವರ ಕಾಣುವ ರೂಪನು, ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನಾಗಿ ಮನುಷ್ಯರೊಳಗೆ ದೇವರು ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ತಂದೆಯೂ ಅವರಂತೆ ಆದನು. ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ಮರಣಾಧಿಕಾರಿಗೆ, ಸೈತಾನಿಗೆ, ಪಿಶಾಚಿಗೆ, ಲೋಕಾಧಿಪತಿಯಾದ ಸೈತಾನಿಗೆ, ದೆವ್ವಕ್ಕೆ ಅಧೀನರಾಗಿರುವುದರಿಂದ ಆತನನ್ನು ಜಯಿಸಲು, ಮರಣಾಧಿಕಾರಿಯನ್ನು ಜಯಿಸಲು ತನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನನನ್ನು, ದೆವ್ವವನ್ನು ಜಯಿಸಿದನು ಪ್ರೇರೆ. ಹೌದು, ಯೇಸುವಿನ ವಿಶ್ವಾಸವರಿಗೆ ಆಶಾಭಂಗ ಇಲ್ಲ ಪ್ರೇರೆ. ಯೇಸುವಿನ ನಾಮಸ್ಮರಣೆ ಮಾಡುವವರೆಲ್ಲರೂ ರಕ್ಷಣೆ ಹೊಂದುವರು. ಆತನ ಪ್ರೀತಿಸಿ ಆತನ ವಾಕ್ಯವನ್ನು ಕೈಗೊಂಡು ನಡೆಯುವರೆಲ್ಲರೂ ದೇವರ ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟು ಭದ್ರತೆ ಹೊಂದುವರು. ಸೈತಾನನು ಕೆಡುಕನ್ನು ಮುಟ್ಟದಂತೆ ರಕ್ಷಣೆ ಹೊಂದುವರು. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನ ಎರಡನೇ ಆಗಮನ ಬರುವಾಗ ಯೇಸು ಕ್ರಿಸ್ತನ ಹೇಳ್ತಿದ್ದಾನೆ ಪ್ರೇರೆ, ನರಪುತ್ರನು ಬರುವ ಕಾಲದಲ್ಲಿ ಜನರು ತಿನ್ನುತ್ತಾ ಕುಡಿಯುತ್ತಾ ಇದ್ದರು, ಕೊಡುತ್ತಾ ಕೊಳ್ಳುತ್ತಾ ಇದ್ದರು, ಕಟ್ಟಿಕೊಳ್ಳುತ್ತಾ ಬಿತ್ತುತ್ತಾ ಕೊಯ್ಯುತ್ತಾ ಇದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು. ಅವರಿಗೆ ತಿಳಿಯದೆ ಪಕ್ಕನೆ ನಾಶನ ಅವರ ಮೇಲೆ ಬಂದಿತ್ತು. ಗರ್ಭಿಣಿ ಸ್ತ್ರೀಗೆ ಪ್ರಸವ ವೇದನೆ, ಬೇನೆ ಬರುವಂತೆ ಅವರ ಮೇಲೆ ಆ ಸಮಯ ಬರುತ್ತದೆ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಅಂದಿನ 40 ದಿನ ಹಗಲು ರಾತ್ರಿ ಮಳೆ ಬಂದಾಗ ನೋವನ್ನು ಎಷ್ಟು ಹೇಳಿದರೂ ಕೂಡ, ಆ ನೀತಿವಂತ ದೇವರ ಮನುಷ್ಯ ನೋವನ್ನು ಹೇಳಿದರೂ ಕೂಡ ನಂಬಲಿಲ್ಲ ಜನ. ಸಿದ್ಧ ಆದವರು, ಆತನ ಕುಟುಂಬ ಮಾತ್ರ ಸಿದ್ಧ ಆಯ್ತು ಪ್ರೇರೆ. ನೋಹನ ಕುಟುಂಬ 8 ಜನ, ನೋಹನ ಹೆಂಡತಿ 3 ಜನ ಗಂಡು ಮಕ್ಕಳು, ಸೊಸೆಯರು 3 ಜನ, 8 ಜನ ಜಲಪ್ರಳಯದಿಂದ ರಕ್ಷಿಸಲ್ಪಟ್ಟರು. ಕುಟುಂಬ ಮಾತ್ರ ರಕ್ಷಿಸಲ್ಪಟ್ಟಿತ್ತು ಪ್ರೇರೆ. ಮತ್ತು ಪ್ರಾಣಿಗಳ ಗುಂಪು, ಶುದ್ಧ ಪ್ರಾಣಿಗಳಲ್ಲಿ 1 ಜೊತೆ, ಅಶುದ್ಧ ಪ್ರಾಣಿಗಳಲ್ಲಿ 7 ಜೊತೆ,
ಶುದ್ಧ ಪ್ರಾಣಿಗಳಲ್ಲಿ 7 ಜೊತೆ, ಅಶುದ್ಧ ಪ್ರಾಣಿಗಳಲ್ಲಿ 1 ಜೊತೆ ನೋಹನ ಹಡಗಿನೊಳಗೆ ಪ್ರವೇಶ ಆಯ್ತು ಪ್ರೇರೆ. ಎಲ್ಲರೂ ರಕ್ಷಣೆ ಹೊಂದಿದ್ದರು. 40 ದಿನ ಹಗಲು ರಾತ್ರಿ ಮಳೆ ಬಂತು. ಹೊರಗಡೆ ಇದ್ದವರು ಮಳೆಯ ನೀರಿನಲ್ಲಿ ಕೊಚ್ಚಿಕೊಂಡು ಹೋದರು. ಏಕೆಂದರೆ ಆಗಿನ ಕಾಲದಲ್ಲಿ ಇನ್ನೂ ಮಳೆಯೇ ಬಂದಿದ್ದಿಲ್ಲ ಪ್ರಥಮವಾಗಿ ಆಕಾಶದಿಂದ ಮಳೆ ಇಳಿಯಿತು. ಆಗ ಕೆಳಗಡೆ ಹರಿಯುವ ನೀರಿನಿಂದಲೇ, ತೇವದಿಂದಲೇ ಮೊದಲನೇ ಸ್ತ್ರೀ ಪುರುಷರು ಉಂಟಾದಾಗ ಮೊದಲನೇ ಆದಿಕಾಂಡದಲ್ಲಿ ನೋಡ್ತೇವೆ ಪ್ರೇರೆ. 6ನೇ ಅಧ್ಯಾಯದಲ್ಲಿ, 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯವರೆಗೆ ತೇವದಿಂದ ಬೆಳೆ ಬೆಳೆಯುತ್ತಿತ್ತು. ಆದ್ದರಿಂದ ಮೇಲಿಂದ ಮಳೆ ಬಂದು 40 ದಿನ ಮಳೆ ಬರುತ್ತದೆ, ನೀರು ನಾಶವಾಗುತ್ತೆ ಅಂದರೆ ನಂಬಲಿಲ್ಲ ಆ ಜನ. ಯಾಕಂದರೆ ಮೇಲಿಂದ ಮಳೆ ಬಂದಿದ್ದೇ ಅವರಿಗೆ ಗೊತ್ತಿಲ್ಲ. ಈಗಲೂ ಕೂಡ ಯೇಸು ಕ್ರಿಸ್ತನು ಆಗಮಿಸುವಾಗ ಆತನು ಬಂದು ತನ್ನ ಜನರನ್ನು ಕರೆದುಕೊಂಡು ಹೋದ ನಂತರ ಆಕಾಶದಿಂದ ಬೆಂಕಿ ಮಳೆ ಬೀಳುತ್ತದೆ, ಆಕಾಶದ ಶಕ್ತಿಗಳು ಕದಲುತ್ತವೆ. ಈಗಿನ ಭೂಮಿ ಆಕಾಶಗಳು ಬೆಂಕಿಯಿಂದ ನಾಶನಕ್ಕಾಗಿ ಇಡಲ್ಪಟ್ಟಿವೆ. ಅದು ಪ್ರೇರೆ. ಮೊದಲನೇ ಭೂಮಿ ನೀರಿನಿಂದ ನಾಶವಾಯಿತು ಅಂದರೆ ಭೂಮಿ ಮೇಲೆ ಇರುವುದಿಲ್ಲ ಸೃಷ್ಟಿ, ಒಂದೇ ಕುಟುಂಬ ರಕ್ಷಣೆ ಆಯಿತು. ಈಗಿನ ಸೃಷ್ಟಿಯಾದರೂ ಈ ದೇವರು ಯೇಸು ಕ್ರಿಸ್ತನಾದ ತನ್ನ ಪ್ರತಿರೂಪವಾದ ತನ್ನ ಪ್ರಿಯ ಕುಮಾರ, ತನ್ನ ಸ್ವರ ಯೇಸು ಕ್ರಿಸ್ತನ ಮಗನನ್ನು ವಿಶ್ವಾಸ ಪ್ರತಿಯೊಬ್ಬರನ್ನು ತೆಗೆದುಕೊಂಡು ಹೋಗುತ್ತಾನೆ. ಬಿಡಲ್ಪಟ್ಟವರು, ಯೇಸುವನ್ನು ವಿಶ್ವಾಸದವರು, ಯೇಸುವಿಗೆ ವಿರೋಧವಾಗಿ ಮಾತಾಡಿದವರು, ಯೇಸುವನ್ನು ಕ್ರಿಸ್ತ ಎಂದು ಒಪ್ಪಿಕೊಳ್ಳದವರು, ಯೇಸು ಬೇರೆ ಜನಾಂಗದ ದೇವರು, ಯೇಸೊಬ್ಬ ಮಹಾತ್ಮ, ಯೇಸೊಬ್ಬ ಮನುಷ್ಯ ಅಷ್ಟೇ, ದೇವರಲ್ಲ ಎಂದವರೆಲ್ಲ ಬಿಡಲ್ಪಡುತ್ತಾರೆ ಪ್ರೇರೆ. ದೇವರ ವಾಕ್ಯ ಓದಿ ಕೂಡ ಕ್ರಿಸ್ತನ ಹೆಸರು ಪಡೆದು ಕೂಡ ಕ್ರೈಸ್ತರಾಗಿ ಕೂಡ ಈ ದೇವರ ವಾಕ್ಯವನ್ನು ವಿಶ್ವಾಸದವರೆಲ್ಲರೂ, ಅದರ ಪ್ರಕಾರ ಜೀವಿಸಿದವರೆಲ್ಲರೂ ಹೇಡಿಗಳು, ವಿಗ್ರಹಾರಾಧಕರು, ಕಾಮುಕರು, ಜಾರತ್ವ ಮಾಡಿದವರು, ಕೊಲೆಗಾರರು, ಸುಳ್ಳುಗಾರರು, ಎಲ್ಲ ಅಬದ್ಧಿಕರು, ನಾಯಿಗಳಂತಿರುವವರು ಆ ಪರಲೋಕದ ಹೊರಗಡೆ ಇರುತ್ತಾರೆ ಪ್ರೇರೆ. ಇದು ಸ್ವರ್ಗಕ್ಕೆ ಸೇರುವುದಿಲ್ಲ. ಹೌದು, ಯೇಸುವಿನ ಬಂದಾಗ ಎಲ್ಲರೂ ಬಿಡಲ್ಪಡುತ್ತಾರೆ ಪ್ರೇರೆ, ದೇವರ ವಾಕ್ಯ ಪ್ರಕಾರ ನಡೆದವರು. ಹೀಗೆ ನಾಚಿಕೆಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗಾಗಿ ದೇವರ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ದೇವರ ಸಿಟ್ಟಿನ ದಿನ ಬರಲಿದೆ ಪ್ರೇರೆ. ಯೇಸು ಕ್ರಿಸ್ತನು ಬರುತ್ತಿದ್ದಾನೆ. ನರಪುತ್ರನು ಬರುವಾಗ ದೇವಕುಮಾರನ ಈ ಲೋಕಕ್ಕೆ 2ನೇ ಸಾರಿ ತಂದೆಯ ಮಹಿಮೆಯೊಂದಿಗೆ, ಯಾರೂ ಸಮೀಪಿಸದ ತೇಜಸ್ಸಿನಲ್ಲಿ ವಾಸ ಮಾಡುವ ತಂದೆಯ ಮಹಿಮೆಯನ್ನು ಧರಿಸಿಕೊಂಡು ಬರ್ತಿದ್ದಾನೆ ಪ್ರೇರೆ. 1ನೇ ಸಾರಿ ಬಂದಾಗ ಮಹಿಮೆ ಬಿಟ್ಟು ಬಂದಿದ್ದ, ಆದರೂ ಕೂಡ ಸಮುದ್ರ ಮೇಲೆ ನಡೆದ ಸತ್ತವರನ್ನು ಬದುಕಿಸಿದ, ರೋಗಿಗಳನ್ನು ಗುಣಪಡಿಸಿದ, ದೆವ್ವಗಳನ್ನು ಮಾತಿನಿಂದಲೇ ಓಡಿಸಿದ, ಹೊರಗಟ್ಟಿದ ಮನುಷ್ಯರ ಜೀವಿತದಿಂದ. ಹೌದು ಪ್ರೇರೆ. ಹೀಗೆ ಈಗ ತಂದೆಯ ಮಹಿಮೆಯೊಂದಿಗೆ ಬರುತ್ತಿದ್ದಾನೆ. 1ನೇ ಸಾರಿ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಂತೆ ಬಂದ ಪ್ರೇರೆ. ಆತನು ಬೈಯುವವರಿಗೆ ಬೈಯಲಿಲ್ಲ, ಅಪಹಾಸ್ಯ ಮಾಡುವವರಿಗೆ ಅಪಹಾಸ್ಯ ಮಾಡಲಿಲ್ಲ, ಕೊಲ್ಲುವವರಿಗೆ ತಪ್ಪಿಸಿಕೊಳ್ಳಲಿಲ್ಲ, ಹೊಡೆಯುವವರಿಗೆ ಗಡ್ಡ ತಪ್ಪಿಸಿಕೊಳ್ಳಲಿಲ್ಲ. ಅದು ಪ್ರೇರೆ. ಈಗಲಾದರೂ ತಂದೆಯೊಂದಿಗೆ ಭಯಂಕರನಾದ ತೇಜಸ್ಸನ್ನು ಧರಿಸಿಕೊಂಡು ತಂದೆ ದೇವರ ಮಹಿಮೆಯೊಂದಿಗೆ ಶಕ್ತಿಯೊಂದಿಗೆ ಬರುತ್ತಿದ್ದಾನೆ. ಯೂದ ಗೋತ್ರ ಸಿಂಹವಾಗಿ ಬರುತ್ತಿದ್ದಾನೆ ಪ್ರೇರೆ. ಆತನ ಒಂದು ಉಸಿರಿನಿಂದಲೇ ಸೈತಾನನು ನರಕಕ್ಕೆ ಪ್ರವೇಶ ಆಗುತ್ತಾನೆ, ಆಳವಾದ ಗುಂಡಿಗೆ. ಹೌದು ಪ್ರೇರೆ. ಆದರೆ ಆತನ ಮುಂದೆ ನಿಲ್ಲುವವರು ಯಾರಿಗೆ ಧೈರ್ಯ ಇದೆ? ವಿಶ್ವಾಸ ಕಾಪಾಡಿಕೊಳ್ಳಬೇಕೆಂದು ಹೇಳಿದ್ದಾನೆ ಪ್ರೇರೆ. ನರಪುತ್ರನು ಬರುವಾಗ ಆತನನ್ನು ಎದುರುಗೊಳ್ಳುವುದಕ್ಕೆ ಯಾರು ಧೈರ್ಯಗೊಂಡರು? ಹೌದು ಪ್ರೇರೆ. ವಿಶ್ವಾಸದಲ್ಲಿ ದೃಢವಾಗಬೇಕಾಗಿದೆ ಯೇಸುವನ್ನು ಎದುರುಗೊಳ್ಳಲು. ಹೌದು, ವಿಶ್ವಾಸ, ಗಾಢವಾದ ವಿಶ್ವಾಸ, ದೊಡ್ಡ ವಿಶ್ವಾಸ, ಸಾಸಿವೆ ಕಾಳಿನಷ್ಟು ವಿಶ್ವಾಸ, ಅತ್ಯಾಸಕ್ತಿಯುಳ್ಳ ವಿಶ್ವಾಸ. ಹೌದು ಪ್ರೇರೆ. ನೀತಿವಂತನ ವಿಶ್ವಾಸ, ಪ್ರಾರ್ಥಿಸಿದ್ದನ್ನು ಪಡೆದಾಯಿತೆಂದು ವಿಶ್ವಾಸ. ಹೌದು ಪ್ರೇರೆ. ಹೀಗೆ ದೇವಕುಮಾರನಲ್ಲಿರುವ ವಿಶ್ವಾಸ ನಮಗೆ ಬೇಕಾಗಿದೆ ಪ್ರೇರೆ. ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮ ವಿಶ್ವಾಸ ಬೇಕಾಗಿದೆ. ಹೀಗೆ ನಾವೆಲ್ಲರೂ ದೇವರ ಸಿಟ್ಟಿನ ದಿನವು ಮುಟ್ಟುವುದಕ್ಕೆ ಮೊದಲು ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಪರಿಶುದ್ಧತೆಯಲ್ಲಿ, ಯೇಸುವಿನ ಕುರಿತು ಸಾಕ್ಷಿ ಹೇಳುವುದರಲ್ಲಿ ಕೂಡಿಕೊಳ್ಳಬೇಕಾಗಿದೆ ಪ್ರೇರೆ. ಸೇರಿ ಬರಬೇಕಾಗಿದೆ. ಕಾಲವು ಹುಟ್ಟಿನಂತೆ ಹಾರಿ ಹೋಗುತ್ತದಲ್ಲ, ಕಾಲವು ಕಳೆಯುತ್ತಾ ಬರುತ್ತಿದೆ ಪ್ರೇರೆ. ಆಯುಸ್ಸು ಮುಗಿಯುತ್ತಾ ಬರುತ್ತಿದೆ. ನಾವು ಪರಲೋಕ ಪ್ರವೇಶಕ್ಕೆ, ನರಕದ ಪ್ರವೇಶಕ್ಕೆ ಸಮೀಪವಾಗುತ್ತಿದ್ದೇವೆ ಎಂದರ್ಥ. ದೇವರ ನಿಯಮವನ್ನು ಕೈಕೊಂಡು ನಡೆಯುವ ಲೋಕದ ದೀನರೇ, ಒಂದು ವೇಳೆ ನೀನು ದೇವರ ನಿಯಮವನ್ನು ಕೈಕೊಂಡು ನಡೆಯುತ್ತಿದ್ದರೆ ಲೋಕದಲ್ಲಿರುವ ದೀನ ಪ್ರೇರೆ ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ. ಕಾಲು ಮುಗಿಯುತ್ತಿದೆ, ಇನ್ನೂ ಹೆಚ್ಚಾಗಿ ದೇವರನ್ನು ಆಶ್ರಯಿಸಬೇಕೆಂದು ಹೇಳ್ತಿದ್ದಾನೆ. ಸದ್ಧರ್ಮವನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕೆಂದು ಇದ್ದಾನೆ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ.
ಪರಿಶುದ್ಧನು ಇನ್ನೂ ನೀತಿಯನ್ನು ಪರಿಶುದ್ಧನಾಗಲಿ, ಅಪವಿತ್ರನು ಇನ್ನೂ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಲಿ. ಈಗ ಬೇಗನೆ ಬರುತ್ತಿದ್ದೇನೆ, ಪ್ರತಿಯೊಬ್ಬನು ಕೊಡಬೇಕಾದ ಪ್ರತಿಫಲವು ಈಗ ನನ್ನ ಕೈಯಲ್ಲಿದೆ ಎಂದು ಹೇಳ್ತಿದ್ದಾನೆ ಪ್ರಭು. ನೀವೆಲ್ಲರೂ ದೇವರನ್ನು ಆಶ್ರಯಿಸಿರಿ, ಯೆಹೋವನನ್ನು ಸದ್ಧರ್ಮವನ್ನು ಅಭ್ಯಸಿಸಿರಿ. ಲೋಕದ ದೀನ ಜನರೇ, ದೇವರ ನಿಯಮವನ್ನು ಕೈಗೊಂಡು ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸದ್ಧರ್ಮವನ್ನು ಅಭ್ಯಸಿಸಿರಿ. ಸದ್ಧರ್ಮ ಪ್ರೇರೆ, ಹೌದು, ಯೇಸು ಹೇಳ್ತಿದ್ದಾನೆ ಪ್ರೇರೆ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಹೌದು, ನಿನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯ, ಆತ್ಮ, ಬುದ್ಧಿಶಕ್ತಿಯಿಂದ ಪ್ರೀತಿಸು. ಇವೆರಡೇ ರಾಜಾಜ್ಞೆಗಳು. ಹೌದು ಪ್ರೇರೆ. ಸದ್ಧರ್ಮವನ್ನು ಅಭ್ಯಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಅಂದರೆ ದೈನ್ಯ ಅಂದರೆ ದೇವರ ಪ್ರೀತಿಯನ್ನು, ದೀನತೆಯನ್ನು ಧರಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಹೌದು, ನಾವು ಗರ್ವದ ಹೃದಯಗಳಾಗದೆ, ಹೌದು ಪ್ರೇರೆ, ಗರ್ವಿಷ್ಠರು ದೇವರು ದೂರದಿಂದಲೇ ಗಮನಿಸುತ್ತಾನೆ. ಹೌದು, ಗರ್ವಿಷ್ಠರಿಗೆ ದೇವರ ಕೋಪದ ಮುಖವುಳ್ಳತನಾಗಿರುತ್ತಾನೆ, ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ, ಅವಕಾಶಗಳನ್ನು. ಹೀಗೆ ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ನಾವೆಲ್ಲರೂ ಪ್ರೇರೆ ದೇವರ ನಿಯಮವನ್ನು ಕೈಗೊಂಡು ನಡೆದರೆ, ದೀನರಾದರೆ, ದೇವರನ್ನು ಆಶ್ರಯಿಸಿಕೊಂಡರೆ, ಕಾಲವು ಸ್ವಲ್ಪ ಇದೆ ಎಂದು ಹೆಚ್ಚಾಗಿ ದೇವರನ್ನು ಆಶ್ರಯಿಸಿಕೊಂಡು ದೇವರ ನಿಯಮವನ್ನು ಪಾಲಿಸಿದರೆ, ಸದ್ಧರ್ಮವನ್ನು ಅಭ್ಯಾಸ ಮಾಡಿದರೆ, ಹೆಚ್ಚಾಗಿ ಮಾಡಿದರೆ, ದೀನತೆಯನ್ನು ಧರಿಸಿಕೊಂಡ್ರೆ, ಯೇಸು ಕ್ರಿಸ್ತನ ಎರಡನೇ ಆಗಮನ, ದೇವರ ಸಿಟ್ಟಿನ ದಿನ ಅಂತ ಪ್ರೇರೆ, ಯೇಸು ಕ್ರಿಸ್ತನ ಎರಡನೇ ಆಗಮನ, ಆ ದಿನದಲ್ಲಿ ಒಂದು ವೇಳೆ ಮರೆಯಾಗುತ್ತೇವೆ. ಒಂದು ವೇಳೆ ಅಂತ ಪ್ರೇರೆ, ಇಷ್ಟು ಮಾಡಿದರೂ ಕೂಡ ಒಂದು ವೇಳೆ, ಅದು ಪ್ರೇರೆ, ನಾವು ಕಾಪಾಡಲ್ಪಡಬೇಕೆಂದು ದೇವರು ಇಷ್ಟಪಡುತ್ತಿದ್ದಾನೆ. ಅದು ಪ್ರೇರೆ, ಸಮಯ ಸ್ವಲ್ಪ ಇದೆ ಎಂದು ನಾವು ಧ್ಯಾನಿಸ್ತಿದ್ದೇವೆ. ಹೀಗೆ ನಾವು ಇನ್ನೊಂದು ಪವಿತ್ರ ಗ್ರಂಥ, ಇನ್ನೊಂದು ವಾಕ್ಯ ಧ್ಯಾನಿಸಿದ್ದಾದರೆ ಪ್ರೇರೆ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 3rd ವರ್ಡ್. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯ. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಅದು ಪ್ರೇರೆ, ಈ ಪವಿತ್ರ ಗ್ರಂಥದಲ್ಲಿ, ವಿಶೇಷವಾಗಿ ಪ್ರಕಟಣೆ ಗ್ರಂಥದಲ್ಲಿ ಅನೇಕ ವಿಷಯಗಳು ಹೇಳಲ್ಪಟ್ಟಿವೆ ಪ್ರೇರೆ. ಆ ಪ್ರವಾದನ ಗ್ರಂಥ ವಾಕ್ಯಗಳನ್ನು ಓದುವಂಥವರು, ಕೇಳುವಂಥವರು, ಕೈಗೊಂಡು ನಡೆಯುವಂಥವರು, ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು, ಈ ಮೂವರು ಧನ್ಯರಂತ ಪ್ರೇರೆ. ಓದುವಂಥವರು ಈ ಪವಿತ್ರ ಗ್ರಂಥವನ್ನು, ಅಥವಾ ವಿಶೇಷವಾಗಿ ಪ್ರಕಟಣೆ ಗ್ರಂಥ ಪ್ರೇರೆ, ಅದು ಓದೋರು, ಕೇಳುವವರು, ಕೈಗೊಂಡು ನಡೆಯೋರು ಮೂವರು ಧನ್ಯರಂತ. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಅದು ಪ್ರೇರೆ, ಯೇಸು ಕ್ರಿಸ್ತನ ಆಗಮನದ ಕುರಿತು, ಆಗಮನಕ್ಕೆ ಮುಂಚೆ ನಡೆಯುವ ಎಲ್ಲ ಕಾರ್ಯಗಳನ್ನು ಕುರಿತು ಅದು ಪ್ರೇರೆ ಬರೆಯಲ್ಪಟ್ಟಿದೆ. ಮತ್ತು ಆತನು ತನ್ನ ಜನರನ್ನು ಕರೆದುಕೊಂಡು ಹೋದ ನಂತರ ಸಂಭವಿಸಲು ಹೋಗುವ 7 ವಿಪತ್ತಿನ ಕುರಿತು ಬರೆಯಲ್ಪಟ್ಟಿವೆ. ಹೀಗೆ ಆ ಸಮಯವು ಸಮೀಪವಾಗಿದೆ ಪ್ರೇರೆ. ಮತ್ತು ಪವಿತ್ರ ಗ್ರಂಥ ಇನ್ನೊಂದು ವಾಕ್ಯ ನೋಡುವುದಾದರೆ, ರೋಮಪತ್ರಿಕೆ, ಅದು ಪ್ರೇರೆ, ರೋಮಪತ್ರಿಕೆ 13ನೇ ಅಧ್ಯಾಯ 11ನೇ ವಾಕ್ಯ. ರೋಮ ಚಾಪ್ಟರ್ 13 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಅದು ಪ್ರೇರೆ, ನಾವು ಕ್ರಿಸ್ತನನ್ನು ಮೊದಲು ನಂಬಿದ್ದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಅದು ಪ್ರೇರೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಬೇಕು ಪ್ರೇರೆ. ನಿದ್ದೆ ಹೋಗೋ ಕಾಲ ಅಲ್ಲ ಪ್ರೇರೆ, ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲ ಎಂದು ತಿಳಿದು ಇದನ್ನೆಲ್ಲ ಮಾಡಬೇಕು. ಯಾವುದನ್ನು? ನಾವು ಯೇಸುವಿನ ಎರಡನೇ ಆಗಮನವನ್ನು ಎದುರು ನೋಡಬೇಕು, ದೀನತೆಯನ್ನು ಧರಿಸಿಕೊಳ್ಬೇಕು ಮತ್ತು ದೀನರಾಗಬೇಕು, ಸದ್ಧರ್ಮವನ್ನು ಅಭ್ಯಾಸ ಮಾಡಿಕೊಳ್ಬೇಕು ಪ್ರೇರೆ. ದೇವರ ಸಿಟ್ಟಿನ ದಿನದಲ್ಲಿ ನಾವು ನಿಲ್ಲುವುದಕ್ಕೆ ಹೆಚ್ಚಾದ ನೀತಿ ಪರಿಶುದ್ಧತೆಗೆ ಪ್ರವೇಶ ಆಗಬೇಕು. ಈಗಿನ ಕಾಲ ನಿದ್ದೆಯಿಂದ ಎಚ್ಚರವಾಗುತ್ತಾ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಬೇಕಾಗಿದೆ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಯಿತು. ഇരുಳು ಬಹುಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ, ಕುಡಿಕತನದನ್ನಾಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕವರಾಗಿ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು, ಸತ್ಯದೇವರನ್ನು, ದೇವಕುಮಾರನನ್ನು ಧರಿಸಿಕೊಳ್ಳೋಣ. ಅದು ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲ ನೀಡಲು ಪ್ರೇರೆ. ಹೀಗೆ ಇನ್ನು ಸಮಯದ ಕುರಿತು ಇನ್ನೂ ಅನೇಕ ವಾಕ್ಯಗಳಿವೆ ಪ್ರೇರೆ. ಈ 7-8 ವಾಕ್ಯಗಳಿವೆ ಪವಿತ್ರ ಗ್ರಂಥದಲ್ಲಿ. ನಾನು ರೆಡಿ ಮಾಡಿಕೊಂಡಿದ್ದು ಎಲ್ಲವನ್ನು ವಿವರಿಸಲು ಸಮಯ ಸಾಲುತ್ತಿಲ್ಲ. ಇನ್ನೊಂದು ವಾಕ್ಯದಲ್ಲಿ ನೋಡೋಣ ಪ್ರೇರೆ, ಇದೇ ಸಮಯ ಎನ್ನುವ ವಿಷಯ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಎಲ್ಲ ಕಾಲದ ಎಲ್ಲ ವೇಳೆಯಲ್ಲಿ ಸ್ತುತಿಗೆ ಪಾತ್ರನೇ ದೇವ. ಕೆಲವು ವಾಕ್ಯಗಳನ್ನು ಧ್ಯಾನಿಸಿದವು ಜೀವಂತ ವಾಕ್ಯಗಳು,
ಆ ವಾಕ್ಯಗಳ ಮುಖಾಂತರ ನಮ್ಮನ್ನು ಎಚ್ಚರಪಡಿಸಿ, ಬಲಪಡಿಸಿ, ಸ್ಥಿರಪಡಿಸಿ ನಿಮ್ಮ ಬರವಣಿಗೆ ಸಿದ್ಧ ಮಾಡಬೇಕೆಂದು, ಸೈತಾನ್ ನಿಮ್ಮ ಮಕ್ಕಳ ನಮ್ಮ ಕಾಲ ಕೆಳಗೆ ಜಜ್ಜೆ ಹಾಕಬೇಕೆಂದು, ದೊಡ್ಡ ಜಯ ನೀಡಬೇಕೆಂದು, ನಜರೇತಿನ